ನಮಸ್ಕಾರ ವೀಕ್ಷಕರೇ, ಕಾಲಚಕ್ರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆದರದ ಸುಸ್ವಾಗತ. ರಾಶಿಚಕ್ರದ 11ನೇ ರಾಶಿ ಅಂದರೆ ವಾಯುತತ್ವದ ಕುಂಭರಾಶಿ. ನೋಡಕ್ಕೆ ತುಂಬಾನೇ ಬುದ್ಧಿವಂತರು, ಎಲ್ಲರ ಜೊತೆಗೂ ಬೆರೆಯುವ ಸ್ವಭಾವ, ಸದಾ ಹೊಸ ಆಲೋಚನೆಗಳಲ್ಲಿರ್ತಾರೆ. ಇವರ ಜ್ಞಾನಕ್ಕೆ ಹಾಗೂ ಸಮಾಜಮುಖಿ ವ್ಯಕ್ತಿತ್ವಕ್ಕೆ ದೈವದ ಅನುಗ್ರಹವೇ ಕಾರಣ ಅಂತ ಜನ ಅಂದ್ಕೊಳ್ತಾರೆ. ಆದರೆ ಆ ಆಕರ್ಷಕ ಮುಖವಾಡದ ಹಿಂದೆ ಈ ಜಗತ್ತಿಗೆ ಗೊತ್ತೇ ಇಲ್ಲದ 3 ಆಳವಾದ ರಹಸ್ಯಗಳಿವೆ. ಬನ್ನಿ, ಇವತ್ತು ನಾವು ಆ ರಹಸ್ಯಗಳನ್ನೇ ಒಂದೊಂದಾಗಿ ಬಿಚ್ಚಿಡೋಣ. ಹೌದು, ಕೇಳಿದ್ರಲ್ಲ, ಕುಂಭರಾಶಿಯವರ ಬಗ್ಗೆ ಹೆಚ್ಚಿನ ಜನ ಅಂದ್ಕೊಳ್ಳೋದೇ ಹೀಗೆ: ಅಯ್ಯೋ, ಅವರು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಸಮಾಜ ಸೇವಕರು, ಎಲ್ಲರನ್ನೂ ಸುಲಭವಾಗಿ ನಂಬಿಬಿಡ್ತಾರೆ ಅಂತ. ಆದರೆ ಆ ಸೌಮ್ಯತೆಯ ಹಿಂದಿರೋ ನಿಜವಾದ ವ್ಯಕ್ತಿತ್ವನೇ ಬೇರೆ. ಆ ಸತ್ಯವನ್ನು ತಿಳಿದುಕೊಳ್ಳೋ ಸಮಯ ಈಗ ಬಂದಿದೆ. ಹಾಗಿದ್ರೆ ಏನದು ಆ ಮುಖವಾಡದ ಹಿಂದಿನ ಸತ್ಯ? ಕುಂಭರಾಶಿಯವರ ಜೀವನದ ಆ 3 ಮಹಾ ರಹಸ್ಯಗಳು ಯಾವುವು? ಸರಿ, ಈಗ ಒಂದೊಂದಾಗಿ ಅದನ್ನು ನೋಡೋಣ. ಹೊರಗಿನಿಂದ ನೋಡುವವರಿಗೆ ಕುಂಭರಾಶಿಯವರು ಹೇಗೆ ಕಾಣ್ತಾರೆ ಗೊತ್ತಾ? ಸದಾ ಸ್ನೇಹಿತರ ಬಳಗದಿಂದ ಸುತ್ತುವರೆದಿರೋ ತುಂಬಾನೇ ಸರಳ, ಮುಕ್ತ ಮನಸ್ಸಿನ ವ್ಯಕ್ತಿಗಳ ತರಹ. ಅಬ್ಬಾ, ಇವರು ಎಷ್ಟು ಒಳ್ಳೆಯವರು, ಯಾರ ಜೊತೆಯೂ ದ್ವೇಷ ಸಾಧಿಸಲ್ಲ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಆದರೆ ಸತ್ಯ ಅದಲ್ಲವೇ ಅಲ್ಲ. ಆದರೆ ಒಂದು ವಿಷಯ ನೆನಪಿನಲ್ಲಿರಲಿ, ಕೆಲವೊಮ್ಮೆ ಈ ಅತಿಯಾದ ಜ್ಞಾನ ಹಾಗೂ ಎಲ್ಲರನ್ನೂ ದೂರದಿಂದಲೇ ಗಮನಿಸುವ ಗುಣವೇ ಒಂದು ದೊಡ್ಡ ಅಸ್ತ್ರ ಆಗಬಹುದು. ಹಾಗೂ ಅವರ ಮೌನದ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಅಡಗಿರಬಹುದು. ಆ ರಹಸ್ಯಗಳು ಯಾವುವು ಅಂತ ತಿಳಿಯೋ ಕುತೂಹಲ ಶುರುವಾಯ್ತಾ? ಹಾಗಿದ್ರೆ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇ ರಹಸ್ಯ: ತಂತ್ರಗಾರಿಕೆಯ ಮುಗ್ಧತೆ. ಹೌದು, ಇದನ್ನು ಕೇಳಿದರೆ ಆಶ್ಚರ್ಯ ಆಗಬಹುದು. ಅವರ ಮುಗ್ಧತೆಯನ್ನು ಯಾವತ್ತೂ ಅವರ ದೌರ್ಬಲ್ಯ ಅಂತ ಅಂದ್ಕೋಬೇಡಿ, ಯಾಕಂದರೆ ಅದು ಅವರ ಅತ್ಯಂತ ಚಾಣಾಕ್ಷ ತಂತ್ರಗಾರಿಕೆಯ ಒಂದು ಭಾಗ. ಜನ ಅಂದ್ಕೋತಾರೆ, ಇವರು ಮುಗ್ಧರು, ಎಲ್ಲರನ್ನೂ ಬೇಗ ನಂಬಿಬಿಡ್ತಾರೆ, ಸುಲಭವಾಗಿ ಮೋಸ ಮಾಡಬಹುದು ಅಥವಾ ಇವರನ್ನು ಬಳಸ್ಕೊಳ್ಬಹುದು ಅಂತ. ಆದರೆ ನಿಜ ಏನಪ್ಪ ಅಂದರೆ, ಎದುರಾಳಿ ಯಾವ ಆಟ ಆಡ್ತಿದ್ದಾರೆ ಅನ್ನೋದನ್ನು ಇವರು ಮೊದಲೇ ಗ್ರಹಿಸಿಬಿಟ್ಟಿರ್ತಾರೆ. ಒಂದು ವೇಳೆ ಸೋಲೋ ಪರಿಸ್ಥಿತಿ ಬಂದರೂ ಕೂಡ ಗೆಲ್ಲೋಕೆ ಇನ್ನೊಂದು ದಾರಿನ, ಅಂದರೆ ಒಂದು ಪ್ಲಾನ್ ಬಿ ಅನ್ನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸುಮ್ಮನೆ ಆವೇಗದಲ್ಲಿ ಏನೋ ಮಾಡ್ತಾರೆ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ ಅಷ್ಟೇ. ಇದನ್ನೇ ನಾವು ತಂತ್ರಗಾರಿಕೆಯ ಮುಗ್ಧತೆ ಅಂತ ಕರೆಯೋದು. ಇದು ಅವರಿಗೆ ಸುಮ್ಮನೆ ಬಂದಿದ್ದಲ್ಲ, ಅವರ ರಾಶ್ಯಾಧಿಪತಿಯಾದ ಶನಿ ಮಹಾತ್ಮ ಕೊಟ್ಟಿರೋ ಒಂದು ದೊಡ್ಡ ವರ ಇದು. ಇದೇ ಮುಗ್ಧತೆಯನ್ನು ಬಳಸಿ ತಮ್ಮ ಶತ್ರುಗಳನ್ನು ಅಜಾಗರೂಕರನ್ನಾಗಿ ಮಾಡಿ ಅವರ ನಿಜವಾದ ಬಣ್ಣವನ್ನು ಬಯಲಿಗೆಳಿತಾರೆ. ಇದೇ ಇವರ ಅತಿ ದೊಡ್ಡ ತಂತ್ರ. ಸರಿ, ಹಾಗಿದ್ರೆ ಈ ತಂತ್ರ ಹೇಗೆ ಕೆಲಸ ಮಾಡುತ್ತೆ ಹೇಳ್ತೀನಿ ಕೇಳಿ. ಕುಂಭರಾಶಿಯವರು ಯಾವುದೋ ಒಂದು ಸುಳ್ಳನ್ನು ನಂಬಿದ ಹಾಗೆ ನಟಿಸ್ತಾರೆ. ಅಂದರೆ ಅವರಿಗೆ ಏನೂ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಬದಲಿಗೆ ಎದುರಿರೋ ವ್ಯಕ್ತಿ ತಮ್ಮ ಸುಳ್ಳಿನಲ್ಲಿ ಇನ್ನೂ ಎಷ್ಟು ಕೆಳಗೆ ಇಳಿಯಬಲ್ಲರು ಅಂತ ಪರೀಕ್ಷೆ ಮಾಡ್ತಿರ್ತಾರೆ. ಇವರ ಈ ತಾಳ್ಮೆಯ ನಡೆ ಎದುರಾಳಿಗೆ ಇವರ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸುತ್ತದೆ. ಅವರ ಪ್ರತಿಯೊಂದು ಹೆಜ್ಜೆಯ ಹಿಂದೆ ಒಂದು ಗುರಿ, ಒಂದು ನಿಖರವಾದ ಲೆಕ್ಕಾಚಾರ ಇದ್ದೇ ಇರುತ್ತದೆ. ಸೋಲಿನ ಮುಂಚೆಯೇ ಗೆಲುವಿನ ಪ್ಲಾನ್ ರೆಡಿ ಇರುತ್ತೆ. ಎರಡನೇ ರಹಸ್ಯ: ದೈವಿಕ ರಕ್ಷಣೆ ಹಾಗೂ ಅಂತಃಪ್ರಜ್ಞೆ. ಸರಿ, ಮೊದಲನೇ ರಹಸ್ಯವಾಯಿತು. ಈಗ ಎರಡನೇ ರಹಸ್ಯದ ಕಡೆಗೆ ಹೋಗೋಣ. ಇದು ಅವರ ಬುದ್ಧಿಶಕ್ತಿಗೆ ಸಂಬಂಧಿಸಿದ್ದಲ್ಲ, ಬದಲಿಗೆ ಅವರ ಆಧ್ಯಾತ್ಮಿಕ ಶಕ್ತಿ, ಅವರ ಅಂತಃಪ್ರಜ್ಞೆಯ ಬಗ್ಗೆ. ಜೀವನದಲ್ಲಿ ಎಷ್ಟೋ ಸಲ ಹೀಗಾಗಿರುತ್ತೆ ಅಲ್ವಾ? ಯಾವುದೋ ಒಂದು ದೊಡ್ಡ ಅಪಾಯದಿಂದ ಕೊನೆ ಕ್ಷಣದಲ್ಲಿ ಪಾರಾಗಿರ್ತೀವಿ. ಅಯ್ಯೋ, ಯಾಕೋ ಮನಸ್ಸು ಸರಿಯಿಲ್ಲ, ಇದು ಬೇಡ ಅಂತ ಮನಸ್ಸಿನ ಮಾತು ಕೇಳಿ ಹಿಂದೆ ಸರಿದಿರ್ತೀವಿ. ಕುಂಭರಾಶಿಯವರ ಜೀವನದಲ್ಲಿ ಇದು ತುಂಬಾನೇ ಸಹಜ. ಇದು ಸುಮ್ಮನೆ ಕಾಕತಾಳೀಯ ಅಂತ ಅಂದ್ಕೋಬೇಡಿ. ಇದು ಕುಂಭರಾಶಿಯವರಿಗೂ ಆ ದೈವಕ್ಕೂ ಇರೋ ಒಂದು ನೇರ ಸಂಪರ್ಕ. ಅವರ ರಾಶ್ಯಾಧಿಪತಿಯಾದ ಶನಿದೇವರು ಕೊಟ್ಟಿರೋ ಒಂದು ರಕ್ಷಣಾ ಕವಚ ಇದು, ಒಂದು ದೈವಿಕ ಆಶೀರ್ವಾದ. ಈ ದೈವಿಕ ರಕ್ಷಣೆ ಹೇಗೆಲ್ಲ ಕೆಲಸ ಮಾಡುತ್ತೆ ಗೊತ್ತಾ? ಕೆಲವೊಮ್ಮೆ ಕೂದಲೆಳೆ ಅಂತರದಲ್ಲಿ ದೊಡ್ಡ ಆಕ್ಸಿಡೆಂಟಿಂದ ಪಾರಾಗ್ತಾರೆ. ಇನ್ನು ಕೆಲವೊಮ್ಮೆ ಯಾರೋ ಮೋಸ ಮಾಡೋಕ್ಕೆ ಬಂದರೆ ಕೊನೆ ಕ್ಷಣದಲ್ಲಿ ಅದರಿಂದ ತಪ್ಪಿಸಿಕೊಳ್ಳುತ್ತಾರೆ. ಅವರ ಒಳಗಣ್ಣಿಗೆ ಮುಂಬರುವ ಆಪತ್ತಿನ ಮುನ್ಸೂಚನೆ ಮೊದಲೇ ಸಿಗುತ್ತೆ. ಅಷ್ಟೇ ಅಲ್ಲ, ತುಂಬಾ ಕಷ್ಟದಲ್ಲಿದ್ದಾಗ ಯಾರೋ ಅಪರಿಚಿತರೇ ಬಂದು ಸಹಾಯ ಮಾಡಿ ಹೋಗ್ತಾರೆ, ಅಥವಾ ಅನಿರೀಕ್ಷಿತವಾಗಿ ದುಡ್ಡು, ಒಳ್ಳೆಯ ಕೆಲಸ ಸಿಕ್ಬಿಡುತ್ತೆ. ಇದೆಲ್ಲ ಆ ದೈವಿಕ ಪಿಸುಮಾತಿನ ಚಮತ್ಕಾರವೇ ಸರಿ. ಮೂರನೇ ರಹಸ್ಯ: ಸದ್ದಿಲ್ಲದೆ ಅಳಿಸಿ ಹಾಕುವ ಕಲೆ. ಈಗ ಮೂರನೇ ಹಾಗೂ ಅತ್ಯಂತ ಆಳವಾದ ರಹಸ್ಯ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕುಂಭರಾಶಿಯವರ ಜೀವನದ ದಿಕ್ಕೇ ಬದಲಾಗಬಹುದು. ಇದು ಅಷ್ಟು ಶಕ್ತಿಶಾಲಿ. ಇದನ್ನು ಗಮನ ಇಟ್ಟು ಕೇಳಿ. ಕುಂಭರಾಶಿಯವರು ಸೇಡು ತೀರಿಸಿಕೊಳ್ಳೋಕೆ ಹೋಗೋದಿಲ್ಲ. ಬದಲಿಗೆ ಯಾರು ತಮಗೆ ನೋವು ಕೊಟ್ಟಿರ್ತಾರೋ ಅವರನ್ನು ತಮ್ಮ ಜೀವನದ ಪುಸ್ತಕದ ಪುಟಗಳಿಂದಲೇ ಹರಿದು ಹಾಕಿಬಿಡ್ತಾರೆ. ಅಂದರೆ ಸಂಪೂರ್ಣವಾಗಿ ಅಳಿಸಿ ಹಾಕ್ತಾರೆ. ಅವರು ಕ್ಷಮಿಸ್ತಾರೆ, ಆದರೆ ಆ ಕ್ಷಮೆ ನೋವು ಕೊಟ್ಟ ವ್ಯಕ್ತಿ ಮೇಲಿನ ಪ್ರೀತಿಯಿಂದ ಬಂದಿದ್ದಲ್ಲ, ಅದು ತಮ್ಮ ಸ್ವಂತ ಮನಸ್ಸಿನ ಶಾಂತಿಗಾಗಿ. ಒಮ್ಮೆ ಮನಸ್ಸಿಂದ ಒಬ್ಬರನ್ನು ತೆಗೆದುಹಾಕಿದ ಮೇಲೆ ಆ ವ್ಯಕ್ತಿ ಕಣ್ಣೆದುರಿಗೆ ಬಂದು ನಿಂತರೂ ಸಹ ಅವರು ಯಾರೋ ಅಪರಿಚಿತರಂತೆ ಇವರಿಗೆ ಕಾಣುತ್ತಾರೆ. ಈ ಅಳಿಸಿ ಹಾಕು ಪ್ರಕ್ರಿಯೆಯಲ್ಲಿ ಕೆಲವು ಹಂತಗಳಿವೆ. ಮೊದಲನೇದು, ತಮ್ಮ ನೆಮ್ಮದಿಗಾಗಿ ಹಾಗೂ ಸ್ವಂತ ಪ್ರಗತಿಗಾಗಿ ಎದುರಾಳಿಯನ್ನು ಕ್ಷಮಿಸುವುದು. ಎರಡನೇದು, ಆ ವ್ಯಕ್ತಿಯನ್ನು ಮನಸ್ಸಿನಿಂದಲೇ ಸಂಪೂರ್ಣವಾಗಿ ಅಳಿಸಿ ಹಾಕುವುದು ಹಾಗೂ ಅವರ ನೆನಪುಗಳಿಂದ ದೂರ ಸರಿಯುವುದು. ಮೂರನೇದು, ಅವರ ಜೊತೆ ಶೂನ್ಯ ಸಂವಾದ ನೀತಿಯನ್ನು ಪಾಲಿಸುವುದು. ಅಂದರೆ ಯಾವುದೇ ಮಾತುಕತೆ ಇಲ್ಲ. ಕೊನೆಗೆ ತಮ್ಮ ಯಶಸ್ಸಿನ ಮೂಲಕವೇ ಉತ್ತರ ಕೊಡುವುದು. ಅವರ ಯಶಸ್ಸೇ ಅಂತಿಮ ಮಾತು. ಭವಿಷ್ಯದ ಮಹಾತಿರುವು: 2026 ರಾಜಯೋಗ.
ಅವರ ಈ ಗುಣಗಳೇ ಅವರ ಭವಿಷ್ಯವನ್ನು ರೂಪಿಸುವುದು. ಇಷ್ಟು ದಿನ ಅನುಭವಿಸಿದ ಎಲ್ಲ ನೋವು, ಕಷ್ಟ, ಹೋರಾಟಗಳಿಗೆ ಒಂದು ದೊಡ್ಡ ಪ್ರತಿಫಲ ಸಿಗೋ ಸಮಯ ಈಗ ಹತ್ತಿರ ಬರ್ತಾ ಇದೆ. ಏನದು ಮಹತ್ವದ ತಿರುವು ನೋಡೋಣ ಬನ್ನಿ. ಈ ಸಂಖ್ಯೆಯನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. 2026. ಹೌದು, 2026ರಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಒಂದು ಅದ್ಭುತವಾದ ರಾಜಯೋಗ ಶುರುವಾಗ್ತಾ ಇದೆ. ಹಾಗಿದ್ರೆ ಏನದು ರಾಜಯೋಗ? ರಾಜಯೋಗ ಅಂದರೆ ಅಧಿಕಾರ, ಯಶಸ್ಸು, ಕೀರ್ತಿ, ಗೌರವ ಎಲ್ಲವನ್ನೂ ತಂದುಕೊಡುವ ಗ್ರಹಗಳ ಒಂದು ವಿಶೇಷ ಸಂಯೋಗ. ಇದರ ಅರ್ಥ ಇಷ್ಟೇ: ಇಷ್ಟು ದಿನ ಅನುಭವಿಸಿದ ನೋವಿಗೆ, ನಂಬಿಕೆ ದ್ರೋಹಕ್ಕೆ ಕಾಲವೇ ಉತ್ತರ ಕೊಡಲಿದೆ. ಇಷ್ಟು ದಿನ ಕೈಗೆಟುಕಲಿದ್ದ ಗುರಿಗಳು ಈಗ ಸುಲಭವಾಗಿ ಕೈಗೆಟುಕಲಿವೆ. ಆದರೆ ಈ ಶಕ್ತಿಯುತ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಳೋಕೆ ಒಂದು ಪ್ರಮುಖ ಸಲಹೆ ಇದೆ. ಕುಂಭರಾಶಿಯವರ ದೊಡ್ಡ ಶಕ್ತಿ ಎಂದ್ರೇನೆ ಅತಿಯಾದ ಉದಾರತನ ಹಾಗೂ ಎಲ್ಲರನ್ನೂ ಸುಲಭವಾಗಿ ನಂಬುವುದು. ಇದು ಒಳ್ಳೆಯದೇ, ಆದರೆ ಸಮಯ ಸಂದರ್ಭ ನೋಡದೆ ಎಲ್ಲರಿಗೂ ಸಹಾಯ ಮಾಡಲು ಹೋದರೆ ಅದು ಅನಾವಶ್ಯಕ ಸಂಕಷ್ಟಗಳನ್ನು ಸೃಷ್ಟಿ ಮಾಡಬಹುದು. ಹಾಗಾಗಿ ಎಚ್ಚರಿಕೆ ಇರಲಿ. ಮತ್ತೊಂದು ಕೊನೆಯ ಮಾತು: ತಮ್ಮ ಯೋಜನೆಗಳನ್ನು, ತಂತ್ರಗಳನ್ನು ಎಲ್ಲರ ಮುಂದೆ ದಿಚ್ಚಿಡಬಾರ್ದು. ಪ್ಲ್ಯಾನ್ಗಳು ಯಾವಾಗಲೂ ಮೌನವಾಗಿರಲಿ. ಆಮೇಲೆ ಆ ಯಶಸ್ಸೇ ಜಗತ್ತಿಗೆಲ್ಲ ಕೇಳಿಸುವ ಹಾಗೆ ಸದ್ದು ಮಾಡಲಿ. ಕುಂಭರಾಶಿಯವರು ಹುಟ್ಟಿರೋದೇ ಗೆಲ್ಲೋಕೆ. ಅವರಲ್ಲಿರೋ ಧೈರ್ಯ, ಜ್ಞಾನ ಹಾಗೂ ಆ ದೈವಿಕ ಶಕ್ತಿಯೇ ಅವರ ರಕ್ಷಣಾ ಕವಚ. ಈ ಅದ್ಭುತ ರಹಸ್ಯಗಳನ್ನು ಹಾಗೂ ನಿಮ್ಮಲ್ಲಿರೋ ಅಗಾಧ ಸಾಮರ್ಥ್ಯವನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡು ಜೀವನದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಕುಂಭರಾಶಿಯ ಗೆಳೆಯರಿಗೂ ಇದನ್ನು ತಲುಪಿಸಿ. ಇಂತಹ ಮತ್ತಷ್ಟು ರೋಚಕ ಜ್ಯೋತಿಷ್ಯದ ಮಾಹಿತಿಗಳಿಗಾಗಿ ನಮ್ಮ ಕಾಲಚಕ್ರ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.